ರಾಜ್ಯದ ರಾಜಧಾನಿ ಬೆಂಗಳೂರನ್ನ ಬಿಟ್ಟು ಹಳೆಯ ರಾಜಧಾನಿ ಮೈಸೂರಿನಲ್ಲೇ ಸಿದ್ದರಾಮಯ್ಯ ಮನೆ ಕಟ್ಟಿದ್ಯಾಕೆ? ವಿಪಕ್ಷ ನಾಯಕ ಅಶೋಕ್ ಕೊಟ್ಟರು ಬಲವಾದಂತಹ ಕಾರಣ. ಹಾಗಾದ್ರೆ ಅಶೋಕ್ ಕೊಟ್ಟ ಕಾರಣ ಏನು? ಅತ್ಯಂತ ಆಸಕ್ತಿದಾಯಕವಾದ ಕಾರಣವನ್ನೇ ಅಶೋಕ್ ಕೊಟ್ಟಿದ್ದಾರೆ. ಬೆಂಗಳೂರು ಬಿಟ್ಟು ಮೈಸೂರಿನಲ್ಲೇ ಸಿದ್ದರಾಮಯ್ಯನವರು ಬಿಡಾರವನ್ನು ಹೂಡಿದ್ಯಾಕೆ? ವಿಪಕ್ಷ ನಾಯಕ ಅಶೋಕ್ ಕೊಟ್ಟರು ಬಲವಾದ ಕಾರಣ. ಹಾಗಾದ್ರೆ ಕೊಟ್ಟ ಕಾರಣ ಏನು? ಹಾಗಾದ್ರೆ ಅಶೋಕ್ ಕೊಟ್ಟ ಕಾರಣ ಅತ್ಯಂತ ಕುತೂಹಲ. ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನ, ರೂಲಿಂಗ್ ಪಾರ್ಟಿ ವಿಪಕ್ಷ ಎಲ್ಲವೂ ಅಲ್ಲಿರ್ತವೆ. ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಸಿಎಂ ಕುರ್ಚಿ ಬದಲಾವಣೆ ಜಟಾಪಟಿ, ಸಿದ್ದು ಡಿಕೆಗೆ ಟಾಂಗ್ ಕೊಡುತ್ತಿರುವ ವಿಪಕ್ಷ ನಾಯಕ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿದ್ದ ವೇಳೆ ಅಶೋಕ್ ವಾಯು ಮಾಲಿನ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದು, ಸಿಎಂ ಸಿದ್ದರಾಮಯ್ಯನವರು ಅದಕ್ಕೆ ಬೆಂಗಳೂರು ಬಿಟ್ಟು ಮೈಸೂರಿನಲ್ಲೇ ಬಂಗ್ಲೆ ಕಟ್ಟಿಕೊಂಡಿದ್ದಾರೆ ಎಂದು ಕಾಲೆಳೆದ ಅಶೋಕ್. ಬೆಂಗಳೂರು ಬಿಟ್ಟು ಮೈಸೂರಿನಲ್ಲೇ ಸಿದ್ದರಾಮಯ್ಯ ಮನೆ ಕಟ್ಟಿದ್ಯಾಕೆ? ಅಶೋಕ್ ಸೆಷನ್ ನಲ್ಲಿ ಮಾತನಾಡ್ತಾ ಹೇಳ್ತಾರೆ, ರಾಜ್ಯದಲ್ಲಿ ಅದರಲ್ಲೂ ಕೂಡ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯ ಕಲುಷಿತಗೊಂಡಿದೆ, ವಾಯು ಮಾಲಿನ್ಯ ಆಗಿದೆ, ಗಾಳಿ ಕಲುಷಿತಗೊಂಡಿದೆ, ಕಾರ್ಖಾನೆಗಳ ಹೊಗೆಗಳು ವಾಯುವನ್ನ ಅತ್ಯಂತ ಕಲುಷಿತಗೊಳಿಸಿದೆ, ಫ್ಯಾಕ್ಟರಿಗಳಿಂದ ಹೊರಸೂಸುವ ವಿಷಕಾರಿ ಅನಿಲಗಳು ನಮ್ಮ ಪರಿಸರವನ್ನು ಹಾಳು ಮಾಡ್ತಿದೆ. ಹಾಗಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅತ್ಯಂತ ಅನುಕೂಲಕರ ವಾತಾವರಣದಲ್ಲಿ ಸೆಟ್ಲ್ ಆಗವರೆ ಮೈಸೂರಿನಲ್ಲಿ. ಮೈಸೂರು ತವರು ಜಿಲ್ಲೆ ಅವರದ್ದು. ಮೈಸೂರಿನ ಸಿದ್ದರಾಮಯ್ಯನ ಹುಂಡಿ ಅವರ ಊರು. ಅಲ್ಲವರು ಬಂಗ್ಲೆ ಕಟ್ಕೊಳ್ಳಿ, ಮತ್ತೊಂದು ಕಟ್ಕೊಳ್ಳಿ, ಅವರವರ ವ್ಯಕ್ತಿ ಸ್ವಾತಂತ್ರ್ಯ. ಆದರೆ ಅಶೋಕ್ ಅದನ್ನ ಟೀಕೆ ಮಾಡಿದ್ರು. ವಿಪಕ್ಷ ನಾಯಕರಾಗಿ ಟೀಕೆ ಮಾಡೋದು ಸಹಜ. ಅವರು ಮನೆ ಕಟ್ಕೊಂಡಿದ್ದೇ ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯ ಇದೆ ಅನ್ನೋ ಕಾರಣಕ್ಕೆ. ಸಿಎಂ ಸಿದ್ದರಾಮಯ್ಯನವರು ಅದಕ್ಕೆ ಬೆಂಗಳೂರು ಬಿಟ್ಟು ಮೈಸೂರು ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಚಳಿಗಾಲದ ಅಧಿವೇಶನದ ಸಂದರ್ಭ ಅಶೋಕ್ ಸಿದ್ದರಾಮಯ್ಯರನ್ನ ಕಾಲೆಳೆಯುವಂತ ಪ್ರಯತ್ನ ಮಾಡಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಕೊಟ್ಟರು ಬಲವಾದಂತಹ ಕಾರಣ. ಹಾಗಾದ್ರೆ ಅಶೋಕ್ ಕೊಟ್ಟ ಕಾರಣವೇ ರೋಚಕ. ಸುವರ್ಣಸೌಧದಲ್ಲಿ ನಡೆಯುತ್ತಿರುವಂತಹ ಚಳಿಗಾಲದ ಅಧಿವೇಶನ, ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಸಿಎಂ ಕುರ್ಚಿ ಕಿತ್ತಾಟ ಪ್ರಸ್ತಾಪ, ಸಿದ್ದು ಡಿಕೆಗೆ ಟಾಂಗ್ ಕೊಡುತ್ತಿರುವ ವಿಪಕ್ಷ ನಾಯಕ, ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿದ್ದ ಸಂದರ್ಭ ಅಶೋಕ್ ವಾಯು ಮಾಲಿನ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದು, ಸಿಎಂ ಸಿದ್ದರಾಮಯ್ಯನವರು ಅದಕ್ಕೆ ಬೆಂಗಳೂರು ಬಿಟ್ಟು ಮೈಸೂರಿನಲ್ಲೇ ಬಂಗ್ಲೆ ಕಟ್ಟಿಕೊಂಡಿದ್ದಾರೆ ಎಂದು ಕಾಲೆಳೆದ ಅಶೋಕ್. ನಿಮಗೆ ರಾಷ್ಟ್ರ ರಾಜಧಾನಿ ದೆಹಲಿಯ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ಅನ್ನೋದು ಗೊತ್ತಿರಬಹುದು. ದೆಹಲಿಯಲ್ಲಿ ಮನುಷ್ಯ ಮಕ್ಕಳ ನಾಸಿಕದ ಒಳಗೆ ಹೋಗೋದಕ್ಕೆ ಸರಿಯಾದ ಆಕ್ಸಿಜನ್ ಸಿಗ್ತಿಲ್ಲ. ಆಕ್ಸಿಜನ್ ಗಾಳಿ, ಆ ಗಾಳಿ ಮನುಷ್ಯನ ದೇಹಕ್ಕೆ ಶುದ್ಧವಾದ ಗಾಳಿ ಸಿಗ್ತಿಲ್ಲ. ಮನುಷ್ಯ ಮಕ್ಕಳು ನರಳಾಡ್ತಿದ್ದಾರೆ ದೆಹಲಿಯಲ್ಲಿ. ಒಂದು ಮರದ ಕೆಳಗೆ 5 ನಿಮಿಷ ಕೂತು ಮರದ ಅತ್ಯಂತ ಅಸಲಿ ವಾಯುವನ್ನ ಸೇವನೆ ಮಾಡೋದಕ್ಕೂ ಕೂಡ ಅಲ್ಲಿನ ಮನುಷ್ಯರಿಗೆ ಶುದ್ಧ ಗಾಳಿ ಸಿಗ್ತಿಲ್ಲ. ಪರಿಸ್ಥಿತಿ ನೋಡಿ ಯಾವ ಹಂತಕ್ಕೆ ತಲುಪಿದೆ ನಮ್ಮ ದೇಶದ್ದು. ದೆಹಲಿಯಲ್ಲಿ ಹೆಚ್ಚುತ್ತಿರುವ ಕಾರ್ಖಾನೆಗಳು, ಆ ಕಾರ್ಖಾನೆಗಳಲ್ಲಿ ಅಳವಡಿಸಿಕೊಳ್ಳದೇ ಇರೋ ಆಧುನಿಕ ಟೆಕ್ನಾಲಜಿಗಳು, ಫ್ಯಾಕ್ಟರಿಗಳ ಚಿಮಣಿಯಲ್ಲಿ ಹೊರಸೂಸುತ್ತ ನೋಡಿ ಆ ಬ್ಲ್ಯಾಕ್ ಗಾಳಿ, ಆ ಗಾಳಿ ಪರಿಸರದಲ್ಲಿ ಮಿಶ್ರಿತಗೊಂಡು ಪರಿಸರವನ್ನು ಹಾಳು ಮಾಡ್ತಿದೆ. ಅಲ್ಲಿ ಬಳಸುವಂತಹ ವಾಹನಗಳು 10-20 ವರ್ಷದ ಹಿಂದಿನ ಅಂಬಾಸಿಡರ್ ಎಲ್ಲ ಅಲ್ಲಿ ಹೋಗ್ತಾ ಇರುತ್ತೆ ರೋಡಲ್ಲಿ. ಆ ಅಂಬಾಸಿಡರ್ ಹಿಂದ್ಗಡೆ ಈ ಅಂಧಕಾಲದಲ್ಲಿ ಟ್ರೈನ್ ಹೋಗ್ತಿರ್ಬೇಕಾದ್ರೆ ಕಲ್ಲಿದ್ದಲದು ಹೊಗೆ ಬರ್ತಿರ್ತಲ್ಲ, ಹಂಗೆ ಬರುತ್ತೆ ಅಂಬಾಸಿಡರ್ ಕಾರಿನ ಸೈಲೆನ್ಸರ್ ಅಲ್ಲಿ ಗಾಳಿ. ಇವೆಲ್ಲವೂ ಕೂಡ ದೆಹಲಿಯನ್ನು ಹಾಳು ಮಾಡಿದೆ. ಆ ಪರಿಸ್ಥಿತಿ ಬೆಂಗಳೂರಿಗೆ ಬರಬಾರ್ದು. ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೀವಿ, ಬೆಂಗಳೂರಿನ ವಾಯು ಶುದ್ಧವಾಗಿರಬೇಕು, ವಾಯು ಕಲುಷಿತಗೊಳ್ಳಬಾರದು. ಒಟ್ಟಾರೆ ಚಳಿಗಾಲದ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಕಾಲೆಳೆದ ವಿಪಕ್ಷ ನಾಯಕ ಅಶೋಕ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.